this is Anagha and welcome to my YouTube. ಇವತ್ತು ನಾನು ನನ್ನ ನಾಯಿ ಆಲೂನ ದಿನಚರಿ ಮತ್ತೆ ನನ್ನ ದಿನಚರಿ ಆಲೂ ಜೊತೆಗೆ ಹೇಗೆ ಅನ್ನೋದನ್ನ ತೋರಿಸ್ತೀನಿ. ಪ್ರತಿದಿನ ಬೆಳಗ್ಗೆ ನಾನು ಅವಳನ್ನ ಅಥವಾ ಅವಳು ನನ್ನನ್ನ ಎಬ್ಸೋದ್ರಿಂದಾನೇ ನಮ್ಮ ದಿನ ಶುರುವಾಗೋದು. ಇಬ್ರು ಎದ್ದಿದ ತಕ್ಷಣ ಮೊದಲನೇ ಕೆಲಸ ಅವಳನ್ನ ನಾನು ಬಾಗಿಲು ತೆಗೆದು ಹೊರಗಡೆ ಬಿಡ್ತೀನಿ. ಅವಳದು ಮಾರ್ನಿಂಗ್ ಏನು ಸುಸು ಪಾಟಿ ಇರುತ್ತೆ ಅದನ್ನ ಮಾಡಕ್ಕೆ. ಅದಾಗಿದ ತಕ್ಷಣ ನಾನು ಬ್ರಷ್ ಮಾಡಕ್ಕೆ ಫ್ರೆಶನ್ ಅಪ್ ಆಗಕ್ಕೆ ವಾಶ್ರೂಮಿಗೆ ಹೋದ್ರೆ ಅವಳು ವಾಪಸ್ ನನ್ನ ಹಿಂದೆ ಬಂದು ನನ್ನ ಬಾಗಿಲಿನ ಮುಂದೆನೆ ಮಲ್ಕೊಂತಾಳೆ. ಇವತ್ತು ವೆನ್ಸ್ಡೇ ಆಗಿರೋ ಕಾರಣ ನಾನು 7 ಗಂಟೆಗೆ ಎದ್ದು ಸೀದಾ ಅಡ್ಗೆ ಮನೆಗೆ ಬಂದಿದ್ದೀನಿ. ಆಲೂ ಹೀಗೆ ಅಡ್ಗೆ ಮನೆ ಮುಂದೆ ಮಲ್ಕೊಂತಾ ಇರ್ತಾಳೆ ಬೆಳಗ್ಗೆ. ಅಡ್ಗೆ ಮನೆಗೆ ಬಂದಿದ ತಕ್ಷಣ ನಾನು ಫಸ್ಟ್ ಆಲೂಗೆ ಅಡ್ಗೆ ಮಾಡ್ತೀನಿ. ಒಂದು ಪಾತ್ರೆಯಲ್ಲಿ ನೀರ್ ತಗೊಂಡು ಒಂದು 100 ಗ್ರಾಮ್ ಅಷ್ಟು ರಾಗಿ ಹುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತೀನಿ. ರಾಗಿದು ಅಂಬ್ಲಿ ಅಂತಾರೋ ಗಂಜಿ ಅಂತಾರೋ ಮಣ್ಣಿ ಅಂತಾರೋ ಆ ತರ ಒಂದು ಆಕ್ಚುಲಿ ಮಾಡ್ತೀನಿ. ರಾಗಿನ ನೀಟಾಗಿ ಬೇಯಿಸ್ಕೊಂಡು. ನಿಮಗೆ ಆಲ್ರೆಡಿ ಗೊತ್ತಿರೋ ತರ ರಾಗಿಲಿ ತುಂಬಾನೇ ಒಳ್ಳೆ ನ್ಯೂಟ್ರಿಯನ್ಸ್ ಪ್ರೋಟೀನ್ಸ್ ಎಲ್ಲ ಇದೆ. ಫ್ಯಾಟ್ ತುಂಬಾ ಕಡಿಮೆ ಇದೆ. ಹಾಗೆ ಆಲೂಗೆ ದಪ್ಪ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಈ ರಾಗಿ ಅಂಬ್ಲಿನ ಕೊಡ್ತೀನಿ. ಆಮೇಲೆ ಕುಕ್ಕರ್ ಅಲ್ಲಿ ಅಕ್ಕಿ ಸ್ವಲ್ಪ ಮತ್ತೆ ದಾಲ್ ಸ್ವಲ್ಪ ತಗೊಂತೀನಿ. ಹಾಗೇನೆ ಪಂಪ್ಕಿನ್ ಅಥವಾ ಚೀನಿಕಾಯಿ ಇದನ್ನ ತಗೊಂಡು ನೀಟಾಗಿ ಕಟ್ ಮಾಡ್ಬಿಟ್ಟು ಅದನ್ನು ಕುಕ್ಕರ್ಗೆ ಹಾಕ್ಬಿಡ್ತೀನಿ. ಒಂದು ಚಿಟಿಕೆ ಅಷ್ಟು ಅರಿಶಿನ ಕೂಡ ಹಾಕ್ತೀನಿ. ಅದು ದಿನಾ ಹಾಕಲ್ಲ, ಬಟ್ ಒಂದೊಂದ್ ದಿನ ಹಾಕ್ತೀನಿ. ಹಾಗೆ ಮಿಡಲ್ ಅಲ್ಲಿ ರಾಗಿನ ಕಲ್ಸ್ಕೊಂತಾ ಇರ್ತೀನಿ. ಯಾಕೆಂತಂದ್ರೆ ಅದಿಲ್ಲ ಅಂದ್ರೆ ಅಡಿ ಕುತ್ಕೊಂಡ್ಬಿಡುತ್ತಲ್ವಾ. ಇನ್ನೊಂದು ಒಲೆಯಲ್ಲಿ ಮೊಟ್ಟೆ ಕೂಡ ಬೇಯಿಸಕ್ಕೆ ಇಡ್ತೀನಿ. ಅದು ಕೂಡ ಆಲೂಗೆನೆ. ಇವಾಗ ರಾಗಿ ನೀಟಾಗಿ ಕುದಿದಿದೆ. ಹಾಗೆ ಅನ್ನ ಕೂಡ ಕುಕ್ಕರ್ ಬಿಟ್ಟಿದೆ. ಸೊ ನಾನು ಏನ್ ಮಾಡ್ತೀನಿ ಅಂತಂದ್ರೆ ರಾಗಿನ ಆಲೂದು ತಟ್ಟೆ ತುಂಬಾ ಓಪನ್ ಇದಾಗಿದೆಯಲ್ಲ, ಸೊ ಅರ್ಧದಷ್ಟು ಅವಳು ತಟ್ಟೆಗೆ ಹಾಕ್ಬಿಟ್ಟು ಕುಕ್ಕರ್ ಕೂಡ ಓಪನ್ ಇಟ್ಬಿಟ್ಟು ಎಲ್ಲ ಆರಕ್ಕೆ ಇಟ್ಬಿಡ್ತೀನಿ. ಯಾಕೆಂದ್ರೆ ತುಂಬಾ ಬಿಸಿಯಾಗಿರುತ್ತೆ, ಹಂಗೆ ಕೊಡಕ್ ಆಗಲ್ಲ. ಸ್ವಲ್ಪ ಹೊತ್ತು ಆರಕ್ಕೆ ಬಿಡ್ಬೇಕಾಗತ್ತೆ. ನಿಮಿಷದಷ್ಟು ಆಟ, 10 ನಿಮಿಷದಷ್ಟು ನನ್ನ ಸ್ನಾನ ಎಲ್ಲ ಮುಗಿಯೋಷ್ಟೊತ್ತಿಗೆ ಅಲ್ಲದು ರಾಗಿ ಚೆನ್ನಾಗಿ ಆರೋಗಿರುತ್ತೆ. ಅದ್ರ ಜೊತೆಗೆ ನಾನು ಅನ್ನ ದಾಲ್ ಮತ್ತೆ ಪಂಪ್ಕಿನ್ ಮಿಕ್ಸ್ ಮಾಡ್ಬಿಟ್ಟು ಅದಕ್ಕೆ ನಾನು ಒಂದು ಫ್ಲಾಕ್ಸ್ ಸೀಡ್ ಪೌಡರ್ ಅಂತ ಒಂದು ತಗೊಂಡಿದ್ದೀನಿ ಆನ್ಲೈನು. ಅದು ತುಂಬಾ ಬೆನಿಫಿಷಿಯಲ್, ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ನಾಯಿಗಳಿಗೆ. ಸೊ ಅದನ್ನ ಒಂದು ಸ್ಪೂನ್ ಅಷ್ಟು ಊಟಕ್ಕೆ ಮಿಕ್ಸ್ ಮಾಡ್ಬಿಟ್ಟು ಅದ್ರ ಮೇಲೆ ಒಂದು 2 ಸ್ಪೂನ್ ಅಷ್ಟು ಮೊಸರು ಹಾಕ್ಬಿಟ್ಟು ನೀರೆಲ್ಲ ಹಾಕಿ ಚೆನ್ನಾಗಿ ಕಲಸಿದ್ರೆ ಆಲೂದು ಊಟ ರೆಡಿ. ಇಬ್ರದು ಊಟ ಆಯ್ತು ಅಂಡ್ ಆಲೂ ಸ್ವಲ್ಪ ತರ್ಲೆ ಕೂಡ ಮಾಡಿ ಆಯ್ತು. ಈಗ ನಾನು ನನ್ನ ಕೆಲಸ ಸ್ಟಾರ್ಟ್ ಮಾಡುವಂತ ಟೈಮ್ ಬಂದಿದೆ. ನಾನು ಕೆಲಸ ಕುತ್ಕೊಂಡ್ಮೇಲೆ ಆಲೂ ಆದಷ್ಟು ಅಷ್ಟೊಂದು ತರ್ಲೆಗಳು ಮಾಡಕ್ ಹೋಗಲ್ಲ. ಅವಳು ಬಂದು ನನ್ನ ಕಾಲ್ ಪಕ್ಕದಲ್ಲೋ ಅಥವಾ ನನ್ನ ಸೈಡಲ್ಲಿ ಎಲ್ಲಾದ್ರೂ ಮಲ್ಕೊಂಡು ಚೆನ್ನಾಗಿ ನಿದ್ದೆ ಮಾಡ್ತಾಳೆ. ಆಲೂ ಸಂಜೆ 5 ಗಂಟೆವರೆಗೂ ತುಂಬಾ ಲೇಜಿ ಆಗಿರ್ತಾಳೆ, ನಿದ್ದೆ ಮಾಡ್ತಿರ್ತಾಳೆ. ಸ್ವಲ್ಪ ಆಚೆ ಈಚೆ ಹಿಂಗೆ ಓಡಾಡ್ಕೊಂಡು
ನಾನು ಹಿಂದೆ ಸುತ್ಕೊಂಡು, ಇವಾಗ ನಾನು ಕೆಲಸ ಮಾಡ್ತಾ ಇದ್ರೆ ನಾನು ವರ್ಕ್ ರೂಮಲ್ಲಿ ಇರ್ತಾಳೆ, ನಾನು ಅಡುಗೆ ಮನೆಗೆ ಬಂದಾಗ ಅಡುಗೆ ಮನೆಗೆ ಬಂದು ಇಟ್ಕೊಂತಾಳೆ. ದೋ ಶಿ ಈಸ್ ನಾಟ್ ಅಲೌಡ್ ಇನ್ಸೈಡ್ ದ ಕಿಚನ್. ಬಂದು ನಾನು ಒಬ್ಳೆ ಇದ್ದಾಗ ಒಂದೊಂದ್ಸತಿ ಮೆತ್ತಿಗೆ ನಕ್ರ ಮಾಡ್ಬಿಟ್ಟು ಒಳಗಡೆ ಬಂದು ಮಲ್ಕೊಂತಾಳೆ ನನ್ನ ಕಾಲ್. ಆದ್ರೆ ಸಂಜೆ ಒಂದು 4:30-5 ಗಂಟೆ ಮೇಲೆ ಎಷ್ಟು ಆಕ್ಟಿವ್ ಆಗ್ತಾಳೆ ಅಂತಂದ್ರೆ, ಇಟ್ ಫೀಲ್ಸ್ ಲೈಕ್ ಇಡೀ ದಿವಸ ಅವಳು ಎನರ್ಜಿನ ಆ ಸಂಜೆಗೋಸ್ಕರನೇ ಉಳಿಸಿ ಇಟ್ಕೊಂಡಿರ್ತಾಳೆ ಅಂತ. ಹೆವಿ ಆಕ್ಟಿವ್ ಆಗ್ತಾಳೆ. ಆ ಟೈಮಲ್ಲಿ ಬರೀ ಒಂದು ವಾಕ್ ಅಥವಾ ಬರೀ ಒಂದು ಅರ್ಧ ಗಂಟೆ ಆಟ ಆಡಿದ್ರೆ ಅವಳಿಗೆ ನಿಜವಾಗ್ಲೂ ಸಮಾಧಾನ ಆಗಲ್ಲ. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂತಂದ್ರೆ, ಡಾಗ್ಸ್ ಆರ್ ವೆರಿ ಇಂಟೆಲಿಜೆಂಟ್ ಆನಿಮಲ್ಸ್. ಅವ್ರಿಗೆ ತಲೆ ತುಂಬ 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 ಓಡುತ್ತೆ. ನಾವು ಅನ್ಕೊಳ್ಳೋದಕ್ಕಿಂತ ತುಂಬ ಜಾಸ್ತಿ ಓಡುತ್ತೆ. ನಮಗೆ ಗೊತ್ತಾಗದಿರೋ, ಅಫ್ಕೋರ್ಸ್ ನಮಗೆ ಗೊತ್ತಾಗೋದೆಲ್ಲ ಅವ್ರಿಗೆ ಗೊತ್ತಾಗಲ್ಲ, ಬಟ್ ನಮಗೆ ಗೊತ್ತಾಗದೇ ಇರೋಂಥ ಎಷ್ಟೋ ವಿಷಯಗಳು ಅವ್ರಿಗೆ ಗೊತ್ತಾಗುತ್ತೆ. ಆಮೇಲೆ ನಾನು ತುಂಬ ಟ್ರೈನಿಂಗ್ ಮಾಡಿದ್ದೀನಿ. ಕುತ್ಕೊಳ್ಳೋದು ಅಥವಾ ಹೈಫೈ ಕೊಡೋದು, ಸ್ಪಿನ್ ಮಾಡೋದು, ಇದೆಲ್ಲ ಅವಳಿಗೆ ನಾನು ಟ್ರೈನಿಂಗ್ ಮೂಲಕ ಕಲಿಸಿದ್ರೆ ಎಷ್ಟೋ ವಿಷಯಗಳು ಅವಳಿಗೆ ನಾನು ಹೇಳ್ಕೊಡ್ದೇಲೆ ಕಲ್ತ್ಕೊಂಡಿದ್ದಾಳೆ. ಸೊ ಫಾರ್ ಎಕ್ಸಾಂಪಲ್, ನಾನು ಸ್ನಾನ ಆಗ್ಬಿಟ್ಟು ಬಂದು ಮನೆ ಬಟ್ಟೆ ಹಾಕೊಂಡ್ರೆ ಅವಳಿಗೆ ಗೊತ್ತಾಗುತ್ತೆ ನಾನು ಮನೇಲಿ ಇರ್ತೀನಿ ಅಂತ. ಅವಳ ಬಾಡಿ ಲ್ಯಾಂಗ್ವೇಜ್ ಡಿಫ್ರೆಂಟ್ ಆಗಿರುತ್ತೆ, ಆರಾಮಾಗಿರ್ತಾಳೆ. ಬಟ್ ನಾನು ಸ್ನಾನ ಮಾಡ್ಕೊಂಡು ಬಂದು ಬೆಳಗ್ಗೆ ನಾನು ಹೊರಗಡೆ ಹೋಗೋ ಬಟ್ಟೆ ಹಾಕಿದ್ದೀನಿ ಅಂತ ಅಂದ್ರೆ ಅವಳಿಗೆ ಅದು ಗೊತ್ತಾಗುತ್ತೆ. ಅವಳ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ, ಸ್ವಲ್ಪ ಟೆನ್ಷನ್ ಆಗುತ್ತೆ ಅವಳಿಗೆ, ಅಯ್ಯೋ ಬಿಟ್ಟು ಹೋಗ್ತಾರೆ ನನ್ನ ಇವಾಗ ಅಂತ. ಬಟ್ ಅವಳ ತಟ್ಟೆನ, ಅವಳ ಲೀಶ್ನ, ಅವಳ ಕಾಲರ್ನ ಎಲ್ಲ ನಾವು ತಗೊಂಡೋಗಿ ಮತ್ತೆ ಪ್ಯಾಕ್ ಮಾಡ್ತಿದೀವಿ ಊರಿಗೆಲ್ಲಾರು ಹೋಗೋದಿದ್ರೆ, ಅವಾಗಲೂ ಅವಳಿಗೆ ಗೊತ್ತಾಗುತ್ತೆ. ಅವಳ ಖುಷಿನೇ ಬೇರೆ. ಸೊ ಇದೆಲ್ಲ ನಮ್ಮ ಬಾಡಿ ಲ್ಯಾಂಗ್ವೇಜ್ನ, ನಮ್ಮ ಬಿಹೇವಿಯರ್ನ ಒಬ್ಸರ್ವ್ ಮಾಡಿಕೊಂಡು ಅವ್ರು ಕಲ್ತ್ಕೊಂತಾರೆ. ಆ್ಯಂಡ್ ನಾವು ಕೂಡ ಅವ್ರ ಜೊತೆ ಅದೇನೋ ಹೇಳ್ತಾರಲ್ಲ, a dog really talks but you should really understand how they talk ಅನ್ನೋ ಥರ. ಅಂದರೆ ನಾಯಿಗಳು ಮಾತಾಡ್ತಾರೆ ಬಟ್ ನಮ್ಮ ಭಾಷೆ ಮಾತಾಡಲ್ಲ. ಆದರೆ ನಾಯಿ ಸಾಕ್ತವ್ರಿಗೆ ಗೊತ್ತಾಗುತ್ತೆ ದಟ್ ನಮ್ಮದು ನಾಯಿದು ಕನ್ನಡ, ಇಂಗ್ಲಿಷ್ ಯಾವ ಭಾಷೆ ಇಲ್ಲದೇನೋ ಒಂದು ಭಾಷೆ ಇದೆ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ. ಸೊ ನಾನು ಏನು ಮಾಡ್ತೀನಿ ಅಂತಂದರೆ, ಮಧ್ಯಾಹ್ನ ಈ ಬ್ರೇಕ್ ತೊಗೊತೀನಲ್ಲ, ಇವಾಗ ಅನ್ನ ತಿಂತೀನಿ, ಕುಕ್ಕರ್ ಆಗ್ತಾ ಇದೆ, ಆ ಟೈಮಲ್ಲಿ ಆಲೂಗೆ ಕೆಲವೊಂದು ಆಕ್ಟಿವಿಟೀಸ್ನ ರೆಡಿ ಮಾಡ್ತೀನಿ ಸಂಜೆ ಆಡೋದಕ್ಕೆ. ನಾನು ತೋರಿಸ್ತೀನಿ ಇವಾಗ ಏನೇನು ಆಕ್ಟಿವಿಟೀಸ್ ಮಾಡಿಸ್ತೀನಿ ಅಂತ. ಒಂದು ಇದು ಕಾಂಗ್ ಟಾಯ್ ಅಂತಾರೆ, ಇದಕ್ಕೆ ಆನ್ಲೈನ್ ಸಿಗುತ್ತೆ ಅಮೆಝಾನಲ್ಲೆಲ್ಲ. ಒಂದು ಇದು ತೊಗೊಂಡಿದ್ದೀನಿ, ಒಂದು ಇದು ತೊಗೊಂಡಿದ್ದೀನಿ, ಇದಕ್ಕೆ ಲಿಕ್ ಮ್ಯಾಟ್ ಅಂತಾರೆ, ಇದೂ ಅಮೆಝಾನಲ್ಲಿ ಸಿಗುತ್ತೆ. ಇದ್ರದ್ದು ಈ ಥರ ಅಂಟ್ಕೊಳ್ಳುತ್ತೆ ಇದು ನೆಲಕ್ಕೆ. ಆಮೇಲೆ ಒಂದಷ್ಟು ಈ ಪೇಪರ್ ಬ್ಯಾಗ್ಸ್ ಬರುತ್ತಲ್ಲ, ಮೋರಲ್ಲೆಲ್ಲ ತರಕಾರಿ ತೊಗೊಳಕ್ಕೆ ಕೊಡ್ತಾರೆ, ಅದನ್ನೆಲ್ಲ ಯಾವಾಗಲೂ ಜೋಪಾನವಾಗಿ ಎತ್ತಿಟ್ಕೊತೀನಿ, ಎಸ್ಸಿ ಎಲ್ಲ ಬಂದಿದ ತಕ್ಷಣ. ಅದ್ರ ಜೊತೆಗೆ ಒಂದು ಅಮೆಝಾನ್ ಅಲ್ಲಿ ಏನೋ ಒಂದು ಆರ್ಡರ್ ಮಾಡಿದ್ರದ್ದು ಡಬ್ಬಿ ಕೂಡ ಇತ್ತು, ಅದನ್ನು ಹಂಗಿರೋದನ್ನೆಲ್ಲ ಎತ್ತಿಟ್ಕೊತೀನಿ, ಏನಕ್ಕೆ ಅಂತ ಹೇಳ್ತೀನಿ ಇವಾಗ. ಸೊ ಇದೂ ಅಷ್ಟೇ, ಅದು ಸೇಫಾಗಿ ಗ್ಲಾಸ್ವೇರ್ ಎಲ್ಲ ಬರುತ್ತಲ್ಲ ಅದಕ್ಕೆ ಅಂತ ಕೊಟ್ಟಿರ್ತಾರೆ. ಇದಿಷ್ಟು ತೊಗೊಂಡಿದ್ದೀನಿ. ಅದಲ್ಲದೆ ಒಂದು ಮೊಟ್ಟೆ ತೊಗೊಂಡಿದ್ದೀನಿ, ಎಗ್ ವೈಟು ಬೆಳಗ್ಗೆ ಬೇಯಿಸಿದ್ನಲ್ಲ ಅದು. ಆಮೇಲೆ ಒಂದು ಸ್ಮಾಲ್ ಪೀಸ್ ಆಫ್ ಕುಕುಂಬರ್, ಇದು ನಾನು ಬೆಳಗ್ಗೆ ನನ್ನ ಸಲಾಡಿಗೆ ಮಾಡಿದ್ನಲ್ಲ ಅದನ್ನೇ ಇಟ್ಕೊತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ತೊಗೊಂಡಿದ್ದೀನಿ, ಕಟ್ ಮಾಡಿರೋದು. ಅದಲ್ಲದೆ ಮೊಸರು ಆ್ಯಸ್ ಯೂಶ್ವಲ್, ಆ್ಯಂಡ್ ಒಂದು ಅರ್ಧ ಕಪ್ಪು ಪೆಡಿಗ್ರಿ ಡ್ರೈ ಕಿಬಲ್ ಬರುತ್ತಲ್ಲ ಅದು ತೊಗೊಂಡಿದ್ದೀನಿ. ಇದಿಷ್ಟರಲ್ಲಿ ನಾವಿವಾಗ 3 ಸೆಟ್ ಆಫ್ ಆಟ ಪ್ರಿಪೇರ್ ಮಾಡಬೇಕು ಆಲೂಗೆ, ಓಕೆನಾ? ಸ್ಟಾರ್ಟಿಂಗ್ ವಿತ್ ಕಾಂಗಿಗೆ ಏನು ಮಾಡ್ತೀನಿ ಅಂತಂದರೆ, ಒಂದು ಪ್ಲಾಸ್ಟಿಕ್ ತೊಗೊಂಡಿದ್ದೀನಿ, ಅದನ್ನು ಜಸ್ಟ್ ಹೀಗೆ ಸ್ಟ್ರೈಟಾಗಿ ನಿಲ್ಸೋಕ್ಕೋಸ್ಕರ. ಫಸ್ಟು ನಾನು ಏನು ಮಾಡ್ತೀನಿ ಅಂತಂದರೆ, ಈ ಕೊತ್ತಂಬರಿ ಸೊಪ್ಪನ್ನ ಸೈಡಿಗೆ ಹಾಕ್ಬಿಟ್ಟು ಈ ಕುಕುಂಬರ್ನ ಕಟ್ ಮಾಡ್ಕೊತೀನಿ. ಸಣ್ಣಕ್ಕೆ, ತುಂಬ ಸಣ್ಣಕ್ಕೂ ಅಲ್ಲ, ಬಟ್ ನೀಟಾಗಿ ಸಣ್ಣಕ್ಕೆ ಹೆಚ್ಕೋಬೇಕು. ಈ ಸೈಜ್ ಪೀಸ್ ಬರಬೇಕು, ಈ ಸೈಜ್ ಪೀಸ್ ಬರಬೇಕು. ಹೀಗೆ. ಓಕೆ, ಸೊ ಫಸ್ಟು ಏನು ಮಾಡಬೇಕು ಅಂತಂದರೆ, ಈ ಕಾಂಗಲ್ಲಿ ಹೇಗಿರುತ್ತೆ ಅಂತಂದರೆ, ಈ ಕಡೆ ಒಂದು ಹೋಲು, ಈ ಕಡೆ ಒಂದು ಬಿಗ್ಗರ್ ಹೋಲ್ ಇರುತ್ತೆ. ಸೊ ಈ ಸಣ್ಣ ಹೋಲಿಗೆ ನಾನು ಏನು ಮಾಡ್ತೀನಿ ಅಂತಂದರೆ, ಒಂದು ಕ್ಯಾರೆಟ್ ಕೂಡ ತೊಗೊಂಡಿದ್ದೀನಿ, ಆವಾಗಲೇ ಹೇಳೋದು ಮರ್ತೋಯ್ತು. ಸೊ ಅದನ್ನು ಇಲ್ಲಿ ಫಿಟ್ ಮಾಡ್ತೀನಿ, ಇದನ್ನು ಹೋಲ್ನ ಕ್ಲೋಸ್ ಮಾಡೋಕ್ಕೆ. ಅದಾದಮೇಲೆ ಈ ಕ್ಯಾರೆಟ್ನ ಹಿಂಗೆ ಕಟ್ ಮಾಡಿಕೊಂಡ್ರೆ
ಇದು ಬಂದು ಓಕೆನಾ. ಕ್ಯಾರೆಟು ಅಲ್ಲಿ ಇರಲಿ ಸದ್ಯಕ್ಕೆ. ಇದನ್ನ ಹಿಂಗೆ ಇಟ್ಬಿಟ್ಟು ಒಂದು ಸ್ವಲ್ಪ ಸೌತೆಕಾಯಿ ಹಾಕ್ತೀನಿ ಇದ್ರ ಒಳಗಡೆ. ಆಮೇಲೆ ಆಲ್ಟರ್ನೇಟ್ ಆಗಿ ಎಗ್ ವೈಟ್ನ ಪೀಸ್ ಮಾಡಿಬಿಟ್ಟು ಇಷ್ಟಿಷ್ಟು ದೊಡ್ಡ ಪೀಸು ಅದು ಒಳಗಡೆ ಹೋದರೆ ಹೊರಗಡೆ ಬರಬೇಕು ಆ ಸೈಜಿಗೆ ಹಾಕೊತೀನಿ. ಸರಿನಾ? ಸೊ ಒಂದು ಲೆವೆಲಲ್ಲಿ ಮೊಟ್ಟೆ, ಒಂದು ಲೆವೆಲಲ್ಲಿ ಸೌತೆಕಾಯಿ, ಇದಿಷ್ಟನ್ನ ಹಿಂಗೆ ಹಾಕ್ಕೊತೀನಿ. ಇಷ್ಟು ಹಾಕ್ಬಿಟ್ಟು ಇದಕ್ಕೆ ನೀರು ಹಾಕ್ತೀನಿ ನೀಟಾಗಿ. ಅದಕ್ಕೆ ಅಲ್ಲಿ ನೋಡಿ ಸುರಿಯಿತು, ನೋಡ್ಕೋಬೇಕಾಗಿತ್ತು, ಬಟ್ ಇಟ್ಸ್ ಓಕೆ. ಇವಾಗ ಇದನ್ನ ನಾನು ಏನು ಮಾಡ್ತೀನಿ ಅಂತಂದ್ರೆ ಫ್ರೀಸರಲ್ಲಿ ಇಡ್ತಾ ಇದ್ದೀನಿ. ಇದನ್ನ ಸಂಜೆ ಅಷ್ಟೊತ್ತಿಗೆ ಇದು ಗಟ್ಟಿಯಾಗಿರುತ್ತೆ. ನೆಕ್ಸ್ಟ್ ಇದನ್ನ ಹೀಗೆ ಇಟ್ಟಿರ್ತೀನಿ. ಈಗ ಲಿಕ್ ಮ್ಯಾಟ್ ತಗೊಂತೀನಿ. ಲಿಕ್ ಮ್ಯಾಟಿಗೆ ಏನು ಮಾಡ್ತೀನಿ ಅಂತಂದ್ರೆ ಈ ಒಂದು ಎಗ್ ವೈಟ್ನ ಈ ಕಡೆ ಸ್ಕ್ವಾಶ್ ಮಾಡಿಬಿಟ್ಟು ತುಂಬಿಸ್ತೀನಿ ಹಂಗೆ ಸ್ವಲ್ಪ. ಲಿಕ್ ಮ್ಯಾಟ್ ಏನಕ್ಕೆ ಅಂತಂದರೆ ನೆಕ್ಕೋ ಒಂದು ಹ್ಯಾಬಿಟ್ ಅಂತ. ಲಿಕ್ ಮ್ಯಾಟ್ ಬಂದ್ಬಿಟ್ಟು ನಾಯಿಗಳಿಗೆ ನೆಕ್ಕಿದ್ರೆ ತುಂಬ ಮೆಂಟಲ್ ಸ್ಟಿಮ್ಯುಲೇಷನ್ ಆಗುತ್ತೆ, ಮನಸ್ಸಿಗೆ ಒಂಥರ ನಿರಾಳ ಅನಿಸುತ್ತೆ. ಅದಕ್ಕೋಸ್ಕರ ನಾವು ಅವ್ರನ್ನ ಎಲ್ಲೆಲ್ಲೋ ನೆಕ್ಕೋದಕ್ಕೆ ಬಿಡೋದಕ್ಕಿಂತ ಒಂದು ಈ ಥರ ಒಂದು ಮಾಡಿ ಅವ್ರಿಗೆ ಒಂದು ದಾರಿ ಕಲ್ಪಿಸ್ಕೊಡ್ತೀವಿ. ಅವರ ಒಂದು ನಾಯಿಯ ಒಂದು ರೆಗ್ಯುಲರ್ ಬಿಹೇವಿಯರ್ ಏನಿರುತ್ತೆ ಅದನ್ನು ತೋರಿಸ್ಕೊಳಕ್ಕೆ. ಸೊ ಇದಿಷ್ಟನ್ನ ಈ ಎಗ್ನ ಇಲ್ಲಿ ಹಾಕ್ಬಿಟ್ಟು ಅದಕ್ಕೆ ನಾನು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಹಾಗೆ ಇದನ್ನು ನಾವು ಫ್ರೀಸರಲ್ಲಿ ಇಡ್ತೀವಿ. ಸೊ ಅಲ್ಲಿಗೆ ಅದು ಫ್ರೀಸ್ ಆಗಲಿ ಅಂತ. ನೆಕ್ಸ್ಟ್ ಮೊಸರು ತಗೊಂಡು ನೀಟಾಗಿ ಈ ಪಾರ್ಟಿಗೆ ಸುರಿತೀನಿ. ಅಗೇನ್ ತುಂಬಾ ಮೊಸರು ಬೇಡ. ಅದಾದ್ಮೇಲೆ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಆಕ್ಚುಲಿ ಲಿಮಿಟೆಡ್ ಆಗಿ ಕೊಟ್ರೆ ನಾಯಿಗಳಿಗೆ ಒಳ್ಳೇದು. ಸೊ ಒಂದೊಂದ್ಸತಿ ನಾನು ಕೊಡ್ತೀನಿ ಇದನ್ನ. ಇದಾದ್ಮೇಲೆ ಥರ್ಡ್ ಆಟ ಏನು ಅಂತಂದ್ರೆ ನಾಯಿಗಳಿಗೆ ಒಂದು ಹರಿದು ಹಾಕೋ ಬುದ್ಧಿ ಇರುತ್ತೆ. ಆ ಹರಿದು ಹಾಕೋ ಬುದ್ಧಿನ ನಾವು ನಿಲ್ಸಿದ್ರೆ ಅದು ಬೇರೆ ಕಡೆ ತೋರಿಸ್ತಾರೆ. ಚಪ್ಪಲಿ ಹರಿದಾಕ್ತಾರೆ, ಸೋಫಾ ಹರಿದಾಕ್ತಾರೆ, ಆ ಥರ ಎಲ್ಲ. ಇದನ್ನ ನೀವು ತಪ್ಪು ಅಂತ ಹೇಳಕ್ಕಾಗಲ್ಲ, ಬಿಕಾಸ್ ಇಟ್ಸ್ ದೇರ್ ನೇಟಿವ್ ಬಿಹೇವಿಯರ್. ಅಂದ್ರೆ ನಾಯಿ ಅನ್ನೋ ಜನ್ಮಕ್ಕೆ ಅದು ಬಂದಿರೋ ಅಂತ ಬುದ್ಧಿ, ಅದನ್ನ ಅವ್ರು ಕಲ್ತ್ಕೊಂಡು ಬಂದಿರ್ತಾರೆ. ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಒಂದು ದಾರಿ ಕೊಡ್ಬೇಕು ನಾವಾಗೆ ಅವರಿಗೆ ಆ ಬುದ್ಧಿನ ತೋರ್ಸಕ್ಕೆ. ಸೊ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಇವಾಗ ಇಲ್ಲಿ ಇದ್ರಲ್ಲೆಲ್ಲ ಇದು ಟ್ರೀಟ್ಸ್ ನ ಬಚ್ಚಿಟ್ಟಿದ್ದೀನಲ್ವಾ, ಸಂಜೆ ನಾನು ಇವಳಿಗೆ ಇದನ್ನ ಕೊಟ್ಟಾಗ ಇದನ್ನೆಲ್ಲ ಅವಳು ಹರಿದು ಹಾಕ್ತಾಳೆ. ಅವಳ ಮನ್ಸಿಗೆ ನಿರಾಳ ಅನ್ಸುತ್ತೆ. ಹರಿದು ಹಾಕೋ ಆ ಒಂದು ನಾಯಿ ಬುದ್ಧಿನ ಅವಳು ಇದ್ರಲ್ಲಿ ತೋರಿಸ್ಕೊಂತಾಳೆ. ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ಇಲ್ಲಿವರೆಗೂ ಯಾವ ಸೋಫಾ ಆಗಲಿ, ಚಪ್ಪಲಿ ಪಪ್ಪಿ ಇದ್ದಾಗ ಹರಿದು ಹಾಕ್ತಿದ್ಲು. ಬಟ್ ಒಂದು ಲಾಸ್ಟ್ 1-1.5 ವರ್ಷದಿಂದ ಅವಳು ಯಾವ ಒಂದು ವಸ್ತುನ ಕೂಡ ಹರಿದು ಹಾಕಿರೋದಾಗ್ಲಿ, ಹಾಳು ಮಾಡಿರೋದಾಗ್ಲಿ ಆಗ್ಲೇ ಇಲ್ಲ ಇಲ್ಲಿವರೆಗೂ. ಸೊ ನಾನೇನು ಮಾಡ್ತೀನಿ, ಈ ಥರ ಟ್ರೀಟ್ಸ್ನ ಇದು ಒಳಗಡೆ ಹಾಕ್ಬಿಟ್ಟು ಅದನ್ನು ನೀಟಾಗಿ ರೋಲ್ ಮಾಡ್ತೀನಿ. ಮತ್ತೆ ಮಧ್ಯದಲ್ಲಿ ಒಂದೊಂದು ಟ್ರೀಟ್ ಇಡ್ತೀನಿ. ಈ ಆಟ ಮಾಡೋ ಮುಂಚೆ ಒಂದು ವಿಷಯ ನೆನಪಿಟ್ಕೋಬೇಕು, ನಿಮ್ಮ ನಾಯಿಗೆ ಪೇಪರ್ ತಿನ್ನೋ ಬುದ್ಧಿ ಇದ್ದರೆ ದಯವಿಟ್ಟು ಈ ಆಟನ ಮಾಡಿಸ್ಬೇಡಿ. ಬಿಕಾಸ್ ಇದು ಟ್ರೀಟ್ಸ್ ಜೊತೆ ಪೇಪರ್ ಕೂಡ ಹೊಟ್ಟೆ ಒಳಗಡೆ ಹೋಗ್ಬಿಟ್ಟು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಬಟ್ ಆಲೂಗೆ ಪೇಪರ್ ತಿನ್ನೋ ಬುದ್ಧಿ ಇಲ್ಲದೆ ಇರೋ ಕಾರಣ ಲಕ್ಕೀಲಿ ಈ ಆಟನ ಆಡೋಕ್ಕಾಗುತ್ತೆ. ರೋಲ್ಸ್ ಮಾಡಿಬಿಟ್ಟು ನಾನು ಇದನ್ನ ರೆಡಿ ಇಟ್ಕೊತೀನಿ. ಯಾಕೆಂತಂದರೆ ಸಂಜೆ ಆವಾಗ ನನಗೆ ಬೇರೆ ಕೆಲಸದ ಮೇಲೆ ಫೋಕಸ್ ಮಾಡ್ಕೋಬಹುದು. ಅವಳು ಆ್ಯಕ್ಟಿವ್ ಇದ್ದಾಗ ಅವಳಿಗೆ ಈ ಪೇಪರ್ ರೋಲ್ಸ್ನ ಕೊಟ್ಬಿಟ್ರೆ ಅವಳು ಹುಡ್ಕೊಂಡಿರ್ತಾಳೆ. ಸೊ ಎಸ್, ಈ ಥರ ನ್ಯೂಸ್ ಪೇಪರು ಹಳೆಯದು ಏನೇನಿರುತ್ತೋ ಎಲ್ಲದರಲ್ಲೂ
ಆಟನ ಹುಡುಕೋಬೇಕಾಗತ್ತೆ. ಇಷ್ಟೊತ್ತು ನಾನು ಇದನ್ನೆಲ್ಲ ಪ್ರಿಪೇರ್ ಮಾಡುವಾಗ ಆಫ್ಕೋರ್ಸ್ ಅವಳಿಗೆ ಎಗ್ಗದು, ಕ್ಯಾರೆಟದು, ಸೌತೆಕಾಯ್ದು ಎಲ್ಲ ಸ್ಮೆಲ್ ಬಂದಿರುತ್ತೆ. ಕಣ್ಣು ಪಿಳ ಪಿಳ ಬಿಟ್ಕೊಂಡು ಕಾಯ್ತಾ ಇದ್ದಾಳೆ ಯಾವಾಗ ನನಗೆ ಏನು ಸಿಗುತ್ತೋ ತಿನ್ನಕ್ಕೆ ಅಂತ. ಅದಕ್ಕೋಸ್ಕರ ನಾನು ಅವಳಿಗೆ ಈ ಒಂದು ಕ್ಯಾರೆಟ್ನ ಇವಾಗ ಮಧ್ಯಾಹ್ನ ತಿನ್ನಕ್ಕೆ ಕೊಡ್ತಾ ಇದ್ದೀನಿ. ಬೇಕಾ ಆಲೂ? ಬೇಕಾ? ಟಾಪ್. ವೆರಿ ಗುಡ್. ಸ್ಪಿನ್ ಮಾಡು ಆಲೂ, ಸ್ಪಿನ್ ಮಾಡು. ವೆರಿ ಗುಡ್. ಟೇಕ್, ಹೋಗು, ಔಟ್. ವೆರಿ ಗುಡ್. ಆಲೂ ಇನ್ನೂ ರೆಸ್ಲೆಸ್ ಆಗೇ ಇದ್ದಾಳೆ, ಏನೋ ಆಟ ಆಡಬೇಕು ಅನ್ನೋ ಥರ ನೋಡ್ತಿದ್ದಾಳೆ. ಯಾಕೆ ಅಂತಂದರೆ ಆಮೇಲೆ ನಿಮ್ಗೆ ರಿಯಲೈಸ್ ಆಯಿತು, ಒಂದು ಮೊಟ್ಟೆ ಉಳಿದಿತ್ತು ಒಂದು ಪೀಸು ಕಿಚನ್ ಸ್ಲ್ಯಾಬಲ್ಲಿ, ಅದನ್ನ ನೋಡ್ಕೊಂಡಿದ್ರು. ಇವಾಗ ಅದನ್ನು ಹೊರಗಡೆ ತೊಗೊಂಬಂದಿದ್ದೀನಿ. ಹಾಗೆ ಕೊಟ್ಟರೆ ವೇಸ್ಟಾಗಿ ಹೋಗ್ಬಿಡುತ್ತೆ. ಒಂದು ಆಟ ಆಡಿಸಿನೇ ಕೊಡೋದು. ಏನಂತೀಯ ಬಂಗಾರಿ? ಸ್ಪಿನ್ ಮಾಡು, ಸ್ಪಿನ್ ಮಾಡು. ವೆರಿ ಗುಡ್. ಓಕೆ ಆಲೂ, ಓಕೆ ಬೈ. ನೋ ನೋ ನೋ, ಇಲ್ಲಿ ಬಾ. ಅಯ್ಯೋ, ರೂಮಿಗೆ ಹೋಗು, ರೂಮಿಗೆ ಹೋಗು. ಸೊ ಇದು ಯಾವ ಥರ ಆಟ ಅಂತಂದರೆ, ಇವಳ್ದೇನೋ ಆಟ ಸಾಮಾನು ಇಲ್ಲಿ ಹಾಕಿದ್ದಾಳೆ, ಅದ್ರ ಒಳಗಡೆ ಮೊಟ್ಟೆನ ಬಚ್ಚಿಟ್ಟಿದ್ದೀನಿ ಆ್ಯಂಡ್ ಅವಳನ್ನ ರೂಮಲ್ಲಿ ಕೂಡ ಹಾಕಿದ್ದೀನಲ್ವಾ. ಇವಾಗ ಹೋಗ್ಬಿಟ್ಟು ಅವಳನ್ನ ರೂಮಿಂದ ಬಿಡ್ತೀನಿ ಆ್ಯಂಡ್ ಫೈಂಡ್ ಇಟ್ ಅಂತೀನಿ. ಅವಳು ಅದನ್ನ ಹುಡುಕೋ ಕೆಲಸ ಇದೆ ಅವಳಿಗೆ. ಆಲೂ, ನೋ ವೇಟ್. ಓಕೆ ಫೈನ್. ಮಧ್ಯಾಹ್ನದ ಒಂದು 5-10 ನಿಮಿಷ ಆಕ್ಟಿವಿಟೀಸ್, ಒಂದು 10 ನಿಮಿಷ ಹೊರಗಡೆ ಓಡಾಟ, ಇದೆಲ್ಲ ಮಾಡದ್ಮೇಲೆ ಆಲೂ ಮತ್ತೆ ನಾನು ಕೆಲಸ ಮಾಡುವಾಗ ನನ್ನ ಪಕ್ಕದಲ್ಲಿ ಬಂದು ಮಲ್ಕೊಂತಾಳೆ. ಮತ್ತೆ ಡಿಸ್ಟರ್ಬ್ ಮಾಡಕ್ ಹೋಗಲ್ಲ ಸಂಜೆ ತನಕ. ನಾನು ಅವಾಗ್ಲೇ ಹೇಳ್ದಂಗೆ ವಾಕ್ ಮುಗಿಸ್ಕೊಂಡು ಬಂದು ಕೂಡ ಇವಳಿಗೆ ಏನು ಸುಸ್ತಾಗಲ್ಲ. ಅಫ್ಕೋರ್ಸ್ ಇಟ್ಸ್ ಜಸ್ಟ್ ಅ 10 minute ವಾಕ್. ನಾವು ಹೋಗೋದು ಏನು ತುಂಬಾ ಲಾಂಗ್ ವಾಕ್ ಏನು ಹೋಗಲ್ಲ. ಅಂಡ್ ಲಾಂಗ್ ವಾಕ್ ಹೋಗದೆ ಇರೋಕ್ಕೂ ಒಂದು ಕಾರಣ ಇದೆ. ಮುಂಚೆ ಹೋಗ್ತಾ ಇದ್ವಿ, ಇವಳಿಗೆ ಹಿಪ್ ಡಿಸ್ಪ್ಲೇಸಿಯಾ ಅನ್ನೋ ಒಂದು ಕಂಡೀಷನ್ ಇದೆ. ಹಿಪ್ ಡಿಸ್ಪ್ಲೇಸಿಯಾ ಅಂತಂದ್ರೆ ಬೇಸಿಕಲಿ ಕಾಲು ಮತ್ತೆ ಹಿಪ್ ಮೂಳೆ ಜಾಯಿನ್ ಆಗುವಂತ ಸಾಕೆಟ್ ಇದೆಯಲ್ಲ, ಅದರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಇಟ್ ಇಸ್ ಬೈ ಬರ್ತ್ ಅಂಡ್ ಅದಕ್ಕೆ ಸೊಲ್ಯೂಷನ್ ಏನೂ ಇಲ್ಲ, ಆದ್ರೆ ಪ್ರಿಕಾಷನ್ಸ್ ಇದೆ. ಅದು ಇವಳಿಗೆ ಕಾಲು ನೋವು ಬರದೇ ಇರೋ ತರ ಅಥವಾ ಫ್ಯೂಚರ್ ಅಲ್ಲಿ ತುಂಬಾ ಮೇಜರ್ ಪ್ರಾಬ್ಲಮ್ಸ್ ಆಗದೆ ಇರೋ ತರ ಕೆಲವು ಪ್ರಿಕಾಷನ್ಸ್ ತಗೋಬೇಕು. ಅದರಲ್ಲಿ ಏನಂತ ಅಂದ್ರೆ, ಒಂದು ತುಂಬಾ ಅವ್ಳ ಕಾಲಿಗೆ ಸ್ಟ್ರೆಸ್ ಕೊಡಬಾರ್ದು. ಕಂಟಿನ್ಯೂಸ್ ಆಗಿ ಅರ್ಧ ಗಂಟೆ 1 ಗಂಟೆ ವಾಕ್ ಕರ್ಕೊಂಡು ಹೋಗ್ತಾರಲ್ಲ ನಾಯಿಗಳನ್ನ, ಆ ತರ ಇವಳಿಗೆ ಮಾಡಬಾರ್ದು. 10-15 ಮಿನಿಟ್ಸ್ ಬೇಕಾದ್ರೆ 2 ಸ್ಲಾಟ್ ಅಲ್ಲಿ ಕರ್ಕೊಂಡು ಹೋಗ್ಬೋದು ಅಂತ ಹೇಳ್ತಾರೆ. ಅದಲ್ಲದೆ ತುಂಬಾ ಓಡಿಸ್ಬಾರ್ದು. ಆದಷ್ಟು ಓಡ್ತಾಳೆ, ಅಫ್ಕೋರ್ಸ್ ಫೆಚ್ ಎಲ್ಲ ಆಡ್ಬೇಕಾದ್ರೆ ಓಡ್ತಾಳೆ, ಆದ್ರೆ ತುಂಬಾ ಸ್ಟ್ರೆಸ್ ಕೊಡಬಾರ್ದು ಕಾಲಿಗೆ. ಅದಲ್ಲದೆ ಮನೆಯಲ್ಲಿ ಆದಷ್ಟು ಓಡಿಸ್ಬಾರ್ದು. ಇನ್ನೇನ್ ಮಾಡ್ತೀವಿ ಅಂತಂದ್ರೆ ವೆಯ್ಟ್ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಅವಳು ಯಾವಾಗ್ಲೂ ಕಾನ್ಸ್ಟೆಂಟ್, ಪಾಪ ಫುಡಿ, ಬಟ್ ಕಾನ್ಸ್ಟೆಂಟ್ ಆಗಿ ಡಯಟ್ ಅಲ್ಲಿ ಇರ್ಬೇಕಾಗುತ್ತೆ. ಅವಳು ತುಂಬಾ ಓವರ್ ಆಗಿ ಏನು ತಿನ್ಬಾರ್ದು, ಆ ತರ ಅಂದ್ರೆ ವೆಯ್ಟ್ ಮೇಂಟೈನ್ ಆಗೋ ತರ ಮೇಂಟೈನ್ ಆಗ್ಬೇಕು. ಅದಲ್ದೆ ಇನ್ನ ಏನು ಅಂತಂದ್ರೆ ಒಂದು ಸಪ್ಲಿಮೆಂಟ್ ಕೂಡ ಇದೆ, ಒಂದು ಟ್ಯಾಬ್ಲೆಟ್ ತರ, ಒಂದ ದಿನ ಅಥವಾ ಆಲ್ಟರ್ನೇಟ್ ಡೇಸ್ ಕೊಡೋ ತರ ಒಂದು ಸಪ್ಲಿಮೆಂಟ್ಸ್ ಕೂಡ ಇದೆ. ಸೊ ಇದೆಲ್ಲ ಇರೋ ಕಾರಣ ಅವಳು ವಾಕಿಂಗ್ ಪಾಪ ಹೋಗೋಕೆ ತುಂಬಾ ಆಸೆ ಪಡ್ತಾಳೆ. ನಮ್ಗೆ ಬೇಜಾರಾಗದ ಅದೇ, ಬಟ್ ವಾಕಿಂಗ್ ತುಂಬಾ ಅಷ್ಟು ಲಾಂಗ್ ವಾಕ್ಸ್ ಕರ್ಕೊಂಡು ಹೋಗ್ಬಾರ್ದು. ಅಂಡ್ ಅದರಿಂದಾಗಿ ವಾಕಿಂಗ್ ತುಂಬಾ ಹೋಗದೆ ಇದ್ರೆ ಜಾಸ್ತಿ ಸುಸ್ತಾಗಲ್ಲ ಅಲ್ಲ ಪುಟ್ಟ? ಅಲ್ಲೇನೆ ಜಾಸ್ತಿ ಸುಸ್ತಾಗಲ್ಲ. ಹಂಗಾಗಿ ಇನ್ನೂ ಜಾಸ್ತಿ ಎಕ್ಸೈಟೆಡ್ ಆಗಿರ್ತಾಳೆ, ಆಕ್ಟಿವ್ ಆಗಿರ್ತಾಳೆ. ಇವತ್ತು ಕಂಪ್ಯಾರಿಟಿವ್ಲಿ ಸ್ವಲ್ಪ ಜಾಸ್ತಿ ಟೈರ್ಡ್ ಅನಿಸ್ತಿದ್ದಾಳೆ. ನನಗೆ ಅನ್ಸೋ ಪ್ರಕಾರ ಅವಳ ಹೊಟ್ಟೆಲಿ ಸ್ವಲ್ಪ ಪ್ರಾಬ್ಲಮ್, ಏನಾದ್ರು ಸ್ವಲ್ಪ ಅನೀಸಿನೆಸ್ ಇದೆ ಅನಿಸ್ತಿದೆ ಇವತ್ತು. ಯಾಕೆಂತಂದ್ರೆ ವಾಕಿಂಗ್ ಹೋದಾಗ ಹುಲ್ ತಿಂತಾ ಇತ್ತು. ಆ ಹುಲ್ ತಿನ್ನೋದು ಮ್ಯಾಕ್ಸಿಮಮ್ ಅವಳಿಗೆ ಹೊಟ್ಟೆ ಅಷ್ಟು ಸರಿ ಇಲ್ಲದೆ ಇದ್ರೆ ಹುಲ್ ತಿನ್ನೋ ಒಂದು ಪ್ರಾಕ್ಟೀಸ್ ಯೂಶಲಿ ಎಲ್ಲ ನಾಯಿಗಳು ಮಾಡ್ತಾರೆ. ಇವಳ್ದು ನನ್ಗೆ ಗೊತ್ತು ಅದು ಹಂಗಾಗುತ್ತೆ ಅಂತ. ಸೊ ಎನಿವೇ, ಇಲ್ಲಾಂದ್ರೆ ಕುಂದಾಡ್ತಿದ್ಲು, ಮಾತಾಡಕ್ ಹೋಗ್ಬಿಡಲ್ಲ, ಅಷ್ಟೊಂದು ಕುಂದಾಡೋಳು. ಇವತ್ತು ಸ್ವಲ್ಪ ಸೈಲೆಂಟ್ ಆಗಿದ್ದಾಳೆ ಅಂತಂದ್ರೆ ಮೋಸ್ಟ್ಲಿ ಏನೋ ಪ್ರಾಬ್ಲಮ್ ಇರಬೇಕು. ಎನಿವೇ, ಇವಾಗ ನಾವು ಆವಾಗಲೇ ಸೆಟ್ ಮಾಡಿಟ್ಟಿರೋ ಆಟದಲ್ಲಿ ಒಂದನ್ನ ಇವಳಿಗೆ ಕೊಡ್ತೀನಿ. ಇವಾಗ ಫಸ್ಟ್ ನಾನು ಏನು ಮಾಡ್ತೀನಿ ಅಂತಂದರೆ, ಆಲೂನ ಕಿಚನಲ್ಲಿ ಕೂರಿಸ್ಬಿಟ್ಟು ಇಲ್ಲಿ ಆವಾಗಲೇ ಮಾಡಿಟ್ಟಿರೋ ಆಟನ ಮನೇಲಿ ಎಲ್ಲ ಕಡೆ ಬಚ್ಚಿಡ್ತೀನಿ. Wait. Okay, find it.
ಈ ಆಕ್ಟಿವಿಟೀಸ್ ಅಲ್ಲಿ ಬ್ಯುಸಿ ಇದ್ದಾಗ ನನಗೆ ಒಂದ್ ಸ್ವಲ್ಪ ಫೋನ್ ನೋಡಕ್ಕೆ, ಸೋಷಿಯಲ್ ಮೀಡಿಯಾ ಅಪ್ಲೋಡ್ಸ್ ಮಾಡಕ್ಕೆ ಅಥವಾ ಯಾರತ್ರಾದ್ರೂ ಮಾತಾಡಕ್ಕೆ ಸ್ವಲ್ಪ ಫ್ರೀ ಟೈಮ್ ಸಿಗ್ದಂಗ್ ಅನ್ಸುತ್ತೆ. ಈಗ ನಾನು ಆಲೂಗೆ ಅವಾಗಲೇ ತುಂಬಿಸಿಟ್ಟಿರೋ ಕಾಂಗ್ನ ಕೊಡ್ತಾ ಇದ್ದೀನಿ. ಇದನ್ನ ಕೊಡೋಕೆ ಒಂದು ನೆನ್ಪಿಟ್ಕೋಬೇಕು, ಇದು ಒಂದು ಸ್ವಲ್ಪ ನೀರೆಲ್ಲ ಲೀಕ್ ಆಗುತ್ತೆ, ಹಾಗಾಗಿ ಮನೆ ಯಾವ ರೂಮ್ ಆಮೇಲೆ ಕ್ಲೀನ್ ಮಾಡ್ತಿರೋ ಅದಕ್ಕಿಂತ ಮುಂಚೆ. ಸೊ ನನಗೆ ಇವಾಗ ಮನೆ ಒರ್ಸಕ್ಕಿದೆ, ಅದಕ್ಕಿಂತ ಮುಂಚೆ ನಾನು ಇದನ್ನ ಕೊಡ್ತೀನಿ ಆಲೂಗೆ. ಆಲೂ, ಹೈ ಫೈ, ಗುಡ್ ಸ್ಪಿನ್, ವೆರಿ ಗುಡ್. ಆಲೂ, ನಾನು ಅವ್ಳಿಗೆ ತಗೊಳಕ್ ಹೇಳೋವರೆಗೂ ಅವಳು ಆಕ್ಚುಲಿ ತಗೊಳಲ್ಲ, ವೇಟ್ ಮಾಡ್ತಾಳೆ. ಅವಳಿಗೆ ಇದ್ರದ್ದು ಕಾನ್ಸೆಪ್ಟ್ ಅರ್ಥ ಆಗಿದೆ. ಆ ಕಾಂಗ್ ಟಾಯ್ನ ಎತ್ತಿ ಕೆಳಗೆ ಎಸೆದ್ರೆ ಅದರಿಂದ ಟ್ರೀಟ್ಸ್ ಹೊರಗಡೆ ಬೀಳುತ್ತೆ ಅನ್ನೋ ವಿಷಯ ಅರ್ಥ ಆಗಿದೆ. ಸೊ ಅವಳು ಅದನ್ನೇ ಮಾಡ್ತಾ ಟ್ರೀಟ್ಸ್ನ ತಿನ್ಕೊಂಡು ಹೋಗ್ತಾಳೆ. ಸುಮ್ಮನೆ ಡೈರೆಕ್ಟಾಗಿ ಬಾಯಿ ಕೊಡೋ ಬದಲು ಅಥವಾ ಕೆಳಗಡೆ ಹಾಕಿ ಕೊಡೋದ್ರ ಬದಲು ಈ ಥರ ಆಟಗಳು ಆಡೋದ್ರಿಂದ ಅವರು ಮೆಂಟಲಿ ತುಂಬ ಆ್ಯಕ್ಟಿವ್ ಆಗ್ತಾರೆ. ಆ್ಯಂಡ್ ನಾಯಿಗಳಿಗೆ ಬುದ್ಧಿ ಇರೋ ಕಾರಣ ಈ ಒಂದು ಹಂಟ್ ಮಾಡೋ ಬುದ್ಧಿ ಕೂಡ ಇದೆ ಅಲ್ವಾ. ಅವ್ರಿಗೆ ಊಟ ಅವ್ರಿಗೆ ಯಾರೂ ತಂದು ಕೊಡ್ತಾ ಇರಲಿಲ್ಲ ಅನಾದಿ ಕಾಲದಿಂದಲೂ. ಅವರೇ ಹಂಟ್ ಮಾಡಿ ಅವ್ರ ಊಟನ ಹುಡ್ಕೊತಿದ್ರು. ಅದು ಇಲ್ಲಿ ಸ್ವಲ್ಪ ಅವರಿಗೆ ಸಿಗುತ್ತೆ. ಆ ಒಂದು ಬ್ಲಡ್ಡಲ್ಲಿ ಬಂದಿರೋ ಆ ಒಂದು ಹಂಟ್ ಮಾಡೋ ಒಂದು ಅಥವಾ ಹುಡುಕಿ ಊಟ ಮಾಡೋ ಒಂದು ಅಲ್ಲ ಅಲ್ಲೂ. ಸೊ ಅದಕ್ಕೋಸ್ಕರ ಈ ಥರ ಆಟಗಳನ್ನ ನಾವು ಆಟ ಆಡಿಸ್ತಾ ಇರ್ಬೇಕು ಅವಾಗವಾಗ. ಆಲೋದು ಲಾಸ್ಟ್ ಊಟ ಕೂಡ ಆಯ್ತು. ಲಾಸ್ಟಿಗೆ ಒಂದು ಲಿಕ್ಕಿ ಮ್ಯಾಟ್ ಕೊಟ್ಟೆ, ಲಿಕ್ ಮಾಡ್ಬಿಟ್ಟು ಶಿ ಈಸ್ ಡನ್ ಫಾರ್ ದ ಡೇ ಅಂಡ್ ರೆಡಿ ಟು ಸ್ಲೀಪ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಆಲೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಗೆ ಏನಾದ್ರೂ ಕ್ವೆಶ್ಚನ್ಸ್ ಇದ್ರೆ ಅದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ಗೆ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ದಿ ಎಂಡ್. ಅಂಟಿಲ್ ನೆಕ್ಸ್ಟ್ ಟೈಮ್, ಬೈ ಬಾಯ್.